Welcome back to my new creative video. ಮತ್ತೊಂದು ಹೊಸ ಡಿಸೈನ್ನ ಟ್ರೈ ಮಾಡಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಇದು ನಂದೇ ಸೀರೆ, ಟಿಶ್ಯೂ ಸಿಲ್ಕು, ತುಂಬಾ ಚೆನ್ನಾಗಿತ್ತು. ಕಾಂಬಿನೇಷನ್ ಇದ್ರದ್ದು ಡಾರ್ಕ್ ಮತ್ತು ಲೈಟ್ ಕಲರ್ ಕಾಂಬಿನೇಷನ್ ಆಗಿದ್ದರಿಂದ ತುಂಬ ಚೆನ್ನಾಗಿತ್ತು. ಎಲ್ಲರೂ ಅಮೌಂಟ್ ಎಷ್ಟು ಕೇಳ್ತಾರೆ. ನನಗೆ ಅಮೌಂಟ್ ಬಗ್ಗೆ ಅಂದಾಜು ಗೊತ್ತಿಲ್ಲ. ನಂದು ಇದೊಂಥರ ಹಾಬಿ. ಮನೇಲಿದ್ದಾಗ ನನ್ನ ಸೀರೆಗಳಿಗೆ ನಾನು ಆಲ್ಮೋಸ್ಟ್ ಅಲ್ಲಿ ಕುಚ್ಚು ಹಾಕೊಳೋದಾಗಲಿ ವರ್ಕ್ ಹಾಕೊಳೋದಾಗಲಿ ಮಾಡ್ತಾ ಇರ್ತೀನಿ. ಆ ವಿಡಿಯೋಗಳನ್ನು ಮನೆಯಲ್ಲಿ ಇರ್ತಕ್ಕಂಥವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಹೆಚ್ಚಾಗಿ ಶೇರ್ ಮಾಡ್ತೀನಿ. ಮನೇಲಿ ಫ್ರೀ ಟೈಮಲ್ಲಿ ನಾವು ಇದನ್ನು ಮಾಡ್ಕೋಬೋದು ಅನ್ನೋ ಕಾರಣಕ್ಕೆ ನಾನು ಮಾಡಿರೋದನ್ನ ಕ್ರಿಯೇಟಿವ್ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ ಅಷ್ಟೇ. ಸ್ಟಾರ್ಟ್ ಮಾಡೋಣ. ನೋಡಿ, ಫ್ರಂಟ್ ಸೈಡ್ನ ತೊಗೊಂಡಿದ್ದೀನಿ. 6 ಎಳೆ ದಾರ ತೊಗೊಳ್ಳಿ, ನಾರ್ಮಲ್ ಕ್ರೋಶ ಕಡ್ಡಿ ತೊಗೊಂಡಿದ್ದೀನಿ. ನೋಡಿ, ಫ್ರಂಟಿಂದ ಸ್ಟಾರ್ಟ್ ಮಾಡಬೇಕು. ಫಸ್ಟು ಫ್ರಂಟಿಂದ ಒಂದು ನಾಟ್ ಹಾಕ್ಕೊಂಡು ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡ್ಕೊಂಡು ನಂತರ ಸ್ಟಿಫಾಗಿ ಸ್ವಲ್ಪ ಗ್ಯಾಪ್ ಬಿಟ್ಟು ಲಾಕ್ ಮಾಡಿ. ತುಂಬ ಎಡ್ಜಿಗೆ ಮಾಡೋದ್ರಿಂದನೂ ಚೆನ್ನಾಗಿ ಬರಲ್ಲ ನಮಗೆ. ಸ್ವಲ್ಪ ಗ್ಯಾಪ್ ಬಿಟ್ಟು ಒಂದು ಚೈನ್ನ ಹಾಕ್ಕೊಳ್ಳಿ. ಸಿಂಗಲ್ ಚೈನ್ ಹಾಕಿದ್ಮೇಲೆ 3 ಚೈನ್ನ ಹಾಕ್ಕೊಳ್ಳಿ. 3 ಚೈನ್ ಹಾಕ್ಕೊಂಡು ಸ್ಟಾರ್ಟ್ ಮಾಡೋದು ಇಲ್ಲಿಂದ ನಾವು. ಮತ್ತು ಇಲ್ಲಿಂದ ಡಬಲ್ ಕ್ರೋಶೆನೇ ಸ್ಟಾರ್ಟ್ ಮಾಡಿಬಿಡಿ, ಯಾಕೆಂದರೆ ಆರ್ಚ್ ಬರಬೇಕು ನಮಗೆ. ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ನೀಡಲ್ ಮೇಲೆ ಒಂದು ಸರಿ ದಾರ ತಗೊಂಡು 2 ಸತಿ 1 ಮಾಡ್ಕೊಳ್ಳಿ. ನಿಮಗೆ ಮೇಯ್ನು ಡಬಲ್ ಕ್ರೋಶೆ ಹೇಗೆ ಹಾಕ್ತೀನಿ, ತ್ರಿಬಲ್ ಕ್ರೋಶೆ ಹೇಗೆ ಹಾಕ್ತೀವಿ ಅನ್ನೋದು ಗೊತ್ತಾದರೆ ಸಾಕು. ನಾವು ಎಲ್ಲೆಲ್ಲಿ ಡಬಲ್ ಕ್ರೋಶೆ ಅಂತೀವೋ ಅಲ್ಲಿ ಡಬಲ್ ಕ್ರೋಶೆ ಹಾಕ್ಕೊತ ಹೋಗಿ, ತ್ರಿಬಲ್ ಕ್ರೋಶೆ ಅಂತ ಎಲ್ಲಿ ಹೇಳ್ತೀವೋ ಅಲ್ಲಿ ಹಾಕ್ಕೊತ ಹೋಗ್ಬೇಕು. ಮೇಯ್ನು ಬೇಕಾಗಿರೋದೇ ಡಬಲ್ ಕ್ರೋಶೆ ಮತ್ತು ತ್ರಿಬಲ್ ಕ್ರೋಶೆ ಅಂದರೆ ಏನು, ಹೇಗೆ ಹಾಕಬೇಕು ಅಂತ ತಿಳ್ಕೊಂಡ್ರೆ ಸಾಕು. ನಾನು ಒಂದು ಬೀಡನ್ನ ತಗೊಂಡು ಲಾಕ್ ಮಾಡಿಕೊಂಡು ಮತ್ತೆ ಒಂದು ಚೈನ್ನ ಹಾಕೊತಾ ಇದ್ದೀನಿ. ಈಗ ಪುಟ್ಟದಾಗ ಒಂದು ಆರ್ಚ್ನ ಕ್ರಿಯೇಟ್ ಮಾಡ್ಬೋದು. ಇದರಲ್ಲಿ ನಾನೇನೊಂದು ಕಂಬ ಹಾಕ್ಕೊಂಡಲ್ಲ, ಆ ಗ್ಯಾಪಲ್ಲಿ ಮತ್ತೆ ಡಬಲ್ ಕ್ರೋಶೆ ಮಾಡ್ಕೊತಾ ಹೋಗ್ಬೇಕು. ನೋಡಿ, ಅಲ್ಲಿ ಏನೊಂದು ಗ್ಯಾಪ್ ಇದೆಯಲ್ಲ, ಆ ಗ್ಯಾಪಲ್ಲಿ ಡಬಲ್ ಕ್ರೋಶೆ ಮಾಡ್ಕೊತಾ ಹೋಗ್ಬೇಕು. ಇನ್ನು ಆರ್ಚ್ ಸಣ್ಣದಾಗಿ ಒಂದು ಆರ್ಚ್ ಸ್ಟಾರ್ಟ್ ಮಾಡೋದು. ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಮತ್ತೆ ಡಬಲ್ ಕ್ರೋಶೆ 2 ದಾರಕ್ಕೊಂದ್ಸತಿ ತೊಗೊಳ್ಳಿ. ಇದೇ ರೀತಿ ಡಬಲ್ ಕ್ರೋಶೆನ 4 ಟೈಮು ಆ ಗ್ಯಾಪಲ್ಲಿ ಹಾಕ್ಕೊಬೇಕು. ನಾವೇನು ಒಂದು ಕಂಬ ಮಾಡಿರ್ತೀವಲ್ಲ, ಡಬಲ್ ಕ್ರೋಶೆದೊಂದು ಕಂಬ, ಆ ಕಂಬದ ಒಳಗೆ 4 ಕಂಬಗಳನ್ನ ಹಾಕ್ಕೊಬೇಕು. ನೋಡಿ, ಈ ರೀತಿ ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ಡಬಲ್ ಕ್ರೋಶೆನ ಮಾಡ್ಕೊತಾ ಹೋಗಬೇಕು. ನೋಡಿ, 4 ಸತಿ ಹಾಕಿ ಇದನ್ನೇ ನೀಟಾಗಿ. ಆ ಗ್ಯಾಪ್ ಎಷ್ಟಿದೆಯೋ ಅಷ್ಟನ್ನೇ ಫಿಲ್ ಮಾಡ್ಕೊಳ್ಳಿ, ಜಾಸ್ತಿ ಏನು ಹಾಕೋಕ್ಕೆ ಹೋಗಬೇಡಿ. ನಾನು 2 ಡಿಸೈನ್ನ ಸೇರಿ ಒಂದು ಸಿಂಗಲ್ ಡಿಸೈನ್ನ ಮಾಡಿರೋದು. ನೋಡಿ, ಈ ರೀತಿ ಒಂದು ಪುಟ್ಟದಾಗಿರೋಂಥ ಆರ್ಚ್ ಆಗುತ್ತೆ. ನೋಡಿ, ಈ ರೀತಿ ಆರ್ಚ್ ಆಗುತ್ತೆ. ಆರ್ಚ್ ಆದಮೇಲೂ ಕೂಡ ನಾವು ಡಬಲ್ ಕ್ರೋಶೆನೇ ಹಾಕೊಂಡು ಕಂಟಿನ್ಯೂ ಮಾಡಬೇಕು. ನೋಡಿ, ಇದೇ ರೀತಿ ಇದೇ ಸೈಜ್ ಬರಬೇಕು, ಜಾಸ್ತಿ ಹಾಕಬೇಡಿ, ಅದರ ಆರ್ಚ್ ನೀಟಾಗಿ ಬರಲ್ಲ. ನೋಡಿ, ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಆ ಗ್ಯಾಪ್ ನಾರ್ಮಲ್ ಅದು ಎಷ್ಟು ಗ್ಯಾಪ್ ಇದೆಯೋ ಆ ಗ್ಯಾಪಿಗೆ, ಅದು ಎಲ್ಲಿ ಎಂಡ್ ಆಗಿರುತ್ತಲ್ವ ಆ ಎಂಡಿಂಗಿಗೆ ನೀವು ಡಬಲ್ ಕ್ರೋಶೆನ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ. ನೋಡಿ, ಈ ರೀತಿ ಎಂಡಿಂಗಿಗೆ ಸ್ಯಾರಿಗೆ ದಾರ ಹಾಕಿ ತಗೊಂಡು ಅಲ್ಲೇ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ನೋಡಿ, ಈಗ ಒಂದು ಕಂಬ ಆಯಿತು. ಈ ಕಂಬದ ಮೇಲೆ ನಮಗೆ ನೆಕ್ಸ್ಟ್ ಆರ್ಚ್ ಬರೋದು. ಮತ್ತೆ ಒಂದು ಚೈನ್ನ ಹಾಕ್ಕೊಂಡು ಮತ್ತೆ ಒಂದು ಬೀಡನ್ನ ತಗೊಳ್ಳಿ. ಬೀಡ್ ನಾರ್ಮಲ್ ಸಣ್ಣದು ತೊಗೋಬೋದು, ಸ್ವಲ್ಪ ದೊಡ್ಡ ಸೈಜು ತೊಗೊಬೋದು, ಅದು ಏನು ಪ್ರಾಬ್ಲಮ್ ಆಗೋಲ್ಲ. ಸಣ್ಣ ಸೈಜು ದೊಡ್ಡ ಸೈಜು ಅಂತ ಹೇಳ್ಬಿಟ್ಟು ನೋಡಿ, ಮತ್ತೆ ಒಂದು ಚೈನ್ನ ಹಾಕ್ಕೊಂಡು ಮತ್ತೊಂದು ಚೈನ್ನ ಹಾಕ್ಕೊಳ್ಳಿ. ಮತ್ತೆ ಡಬಲ್ ಕ್ರೋಶನ್ ಸ್ಟಾರ್ಟ್ ಮಾಡಿ. ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ಮತ್ತೆ ಆ ಕಂಬದೊಳಗೆ ಹಾಕಿ ನೋಡಿ, ಮತ್ತೊಂದು ಥ್ರೆಡ್ನ ತೊಗೊಂಡು 2 ಚೈನಿಗೆ ಒಂದು ಮಾಡ್ಕೊಂಡ್ರೆ ಒಂದು ಡಬಲ್ ಕ್ರೋಶೆ ಆಯಿತು. ಮತ್ತು ಇದೇ ರೀತಿ 4 ಕಂಬಗಳನ್ನ ಹಾಕ್ಕೊಬೇಕು. 4 ಕಂಬ ಹಾಕಿ ಎಂಡ್ ಮಾಡಬೇಕು. ನೋಡಿ, ಆ ಗ್ಯಾಪಲ್ಲಿ ಹಾಕ್ಕೊತ ಹೋಗಿ ಅಷ್ಟೇ. ತುಂಬಾ ನೀಟಾಗಿ ಬರುತ್ತೆ. ಪ್ರಾಕ್ಟೀಸ್ ಮಾಡ್ದಂಗೂ ತುಂಬ ನೀಟಾಗಿ ಬರ್ತಾ ಹೋಗುತ್ತೆ. ನೋಡಿ, ಆರ್ಚ್ ಎಷ್ಟು ನೀಟಾಗಿ ಬಂದಿದೆ. ಆರ್ಚ್ ಆದಮೇಲೆ ಒಂದು ಚೈನ್ ಹಾಕಿ ಲಾಕ್ ಮಾಡಿಬಿಡಿ, ಅಲ್ಲಿ ಎಂಡ್ ಆಯ್ತದು. ಮತ್ತು ನೆಕ್ಸ್ಟು ಕ್ರೋಶ ಮೇಲೆ ಥ್ರೆಡ್ನ ತಗೊಂಡು ಮತ್ತೆ ಸ್ಟಾರ್ಟ್ ಮಾಡಬೇಕು. ಇದೇ ರೀತಿ ಇದೇ ಸೈಜೇ ಬರುತ್ತೆ. ತುಂಬ ದೊಡ್ಡ ಸೈಜೆಲ್ಲ ಬಂದರೆ ಮಡ್ಚ್ಕೊಳ್ತಾ ಹೋಗುತ್ತೆ ಡಿಸೈನು. ಆಮೇಲೆ ತುಂಬ ಟೈಟಾಗಿ ಹಾಕಿದ್ರೆ ಸುಕ್ ಬರ್ತಾ ಹೋಗುತ್ತೆ. ಇದನ್ನೆಲ್ಲ ನೋಡ್ಬಿಟ್ಟೆ ಹಾಕ್ಕೊತ ಹೋಗಬೇಕು. ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಹಾಕೋರಿಗೆಲ್ಲ ಸುಕ್ ಬರ್ತಾ ಹೋಗುತ್ತೆ. ಪ್ರಾಕ್ಟೀಸ್ ಮಾಡ್ತಾ ನೀಟಾಗಿ ಬರುತ್ತೆ. ನೋಡಿ, ಅದು ಎಷ್ಟು ಗ್ಯಾಪ್ ಇದೆಯೋ ಅಲ್ಲಿಗೆ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಮತ್ತೆ ನೋಡಿ, ನಾನು ಡಬಲ್ ಕ್ರೋಶೆ ಹಾಕ್ಕೊಂಡು ಒಂದು ಚೈನ್ ಹಾಕ್ಕೊಂಡಿದ್ದೀನಿ. ಮತ್ತೆ ಒಂದು ಚೈನ್ ಹಾಕ್ಕೊಂಡ್ಮೇಲೆ ದಾರನ ಎಳೆದಿಟ್ಕೊಂಡು ಒಂದು ಬೀಡನ್ನ ತಗೊಳ್ಳಿ. ಆ ನೀಡಲ್ಲಿಗೆ ಸರಿಯಾಗುವಂಥದ್ದು ಒಂದು ಬೀಡನ್ನ ತಗೊಂಡು ಹಾಕ್ಕೊಳ್ಳಿ. ತುಂಬ ಸಿಂಪಲ್ ಡಿಸೈನ್, ನೀಟಾಗಿ ಹಾಕ್ಕೊತ ಹೋಗ್ಬೋದು. ಈಗ ಮತ್ತೆ 2 ಚೈನು, ಆ ಬೀಡ್ ಮೇಲೆ 2 ಚೈನ್ ಬರಬೇಕು. ಬೀಡ್ ಮೇಲೆ
2 ಚೈನ್ನ ಹಾಕ್ಕೊಳ್ಳಿ. ಯಾಕೆಂದರೆ ನೆಕ್ಸ್ಟ್ ಆರ್ಚಿಗೆ ನಮಗೆ ಗ್ಯಾಪ್ ಬೇಕಾಗುತ್ತಲ್ಲ, ಮತ್ತೊಂದು ಲೇಯರ್ ಬಂದಾಗ ಆ ಗ್ಯಾಪಲ್ಲೇ ನೆಕ್ಸ್ಟ್ ಲೇಯರ್ ಬರ್ತಾ ಹೋಗುತ್ತೆ. ಹಾಗಾಗಿ 2 ಚೈನ್ ಬೇಕೇ ಬೇಕಲ್ಲಿಗೆ. ಮತ್ತು ನೀಟಾಗಿ ಡಬಲ್ ಕ್ರೋಶೆ ಮಾಡ್ಕೊತ ಪೂರ್ತಿ ಸ್ಯಾರಿನ ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಅದು ಆರ್ಚ್ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಇದ್ರ ಮೇಲೆ ನೆಕ್ಸ್ಟ್ ಲೇಯರ್ ಕೂಡ ಇದೇ ಥ್ರೆಡ್ಡಲ್ಲಿ ಬರುತ್ತೆ. ನಾನು ಕಂಪ್ಲೀಟ್ ಆದಮೇಲೆ ಲಾಸ್ಟ್ ಲೇಯರ್ ನೋಡಿ ಎಷ್ಟು ನೀಟಾಗಿ ಬಂದಿದೆ, ಒಂದೇ ಸೈಜ್ ಬಂದಿದೆ. ಲಾಸ್ಟ್ ಕೂಡ ಅಷ್ಟೇ, ಮತ್ತು ಎಲ್ಲಿಗೆ ಬರುತ್ತೋ ಗ್ಯಾಪ್ ನೋಡಿಕೊಂಡು ಅಲ್ಲಿ ಹಾಕಿ ನೋಡಿ ಈ ರೀತಿ ನೀಟಾಗಿ ಡಬಲ್ ಕ್ರೋಶೆನ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ ಮಾಡಿ ಒಂದು ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ. ನೋಡಿ ಈಗ ಪೂರ್ತಿ ಒಂದು ಕಂಬ ಆಯಿತಾ. ಮತ್ತು ಎಳೆದಿಟ್ಕೊಂಡು ಬೀಡನ್ನ ತೊಗೊಳ್ಳಿ. ನೀಟಾಗಿ ಬೀಡನ್ನ ತೊಗೊಂಡು 2 ಚೈನ್ ಹಾಕೊಬೇಕು. ನೋಡಿ ಬೀಡ್ ತೊಗೊಂಡಿದ್ದೀನಿ ನಾನು, 2 ಚೈನ್ನ ಹಾಕ್ಕೊಳ್ಳಿ. 2 ಚೈನ್ ಹಾಕ್ಕೊಂಡು ಆರ್ಚ್ ಸ್ಟಾರ್ಟ್ ಮಾಡಿದ್ರೆ ಆಯಿತು. ಸಿಂಪಲ್ಲು. ಇದನ್ನೇ ಹಾಕ್ಬಿಟ್ಟು ಮೇಲ್ಗಡೆ ಒಂದು ಲೇಯರ್ ಹಾಕಿ ಕುಚ್ಚು ಹಾಕಿ ಎಂಡ್ ಮಾಡ್ಕೋಬೋದು. ಸಾಕು, ನಮಗೆ ಸಿಂಪಲ್ಲಾಗಿ ಡಿಸೈನ್ ಸಾಕು ಅಂತಂದರೆ ಇದಕ್ಕೂ ನೆಕ್ಸ್ಟ್ ಲೇಯರ್ ತೋರಿಸ್ತೀನಿ ನಾನು. ಆ ನೆಕ್ಸ್ಟ್ ಲೇಯರ್ ಹಾಕ್ಕೊಂಡು ಅಲ್ಲಿ ಕುಚ್ಚು ಹಾಕೊಂಡ್ಬಿಟ್ರೆ ಅಲ್ಲಿ ಕೂಡ ಎಂಡ್ ಮಾಡ್ಕೋಬೋದು ನಾವು. ಇದು ಕುಚ್ಚು ಹಾಕೋಕ್ಕೆ ಎಲ್ಲೂ ಗ್ಯಾಪ್ ಇಲ್ಲಲ್ಲ. ನೆಕ್ಸ್ಟ್ ಒಂದು ಲೇಯರ್ ತೊಗೊಂಡ್ಲೇಬೇಕು, ಕುಚ್ಚು ಬೇಕು, ಬೇಬಿ ಕುಚ್ಚು ಬೇಕು ಅಂದರೆ ಅಂಥೇಳಿ. ನೋಡಿ ನೀಟಾಗಿ ಡಬಲ್ ಕ್ರೋಶೆನ ಮಾಡಿಕೊಂಡು ಇದನ್ನು ಎಂಡ್ ಮಾಡ್ಕೊಳ್ಳಿ. ಲಾಸ್ಟ್ ಪೂರ್ತಿ ಸೀರೆ ಎಡ್ಜಿಗೆ ಹಾಕ್ಕೊಂಡು ಅದನ್ನು ಲಾಕ್ ಮಾಡಿ ಥ್ರೆಡ್ನ ಹಾಗೆ ಎಳೆದು ಬಿಡಿ. ಹಾಗೆ ನೆಕ್ಸ್ಟ್ ಲೇಯರು ಇದೇ ರೀತಿಯೇ ತಿರ್ಸ್ಕೊಂಡು ಸ್ಟಾರ್ಟ್ ಮಾಡೋಣ ನಾವು. ನೋಡಿ ಹೀಗೆ ಎಳೆದು ಬಿಟ್ಬಿಡಿ. ನೋಡಿ ಪೂರ್ತಿ ಕಂಪ್ಲೀಟ್ ಆದಮೇಲೆ ಚೆನ್ನಾಗಿ ಕಾಣ್ತೀವಿ. ಇಷ್ಟೇ ಬೇಕು, ಸಿಂಪಲ್ ಸಾಕು ನಮಗೆ ಅನ್ನೋರಿ ಸಿಂಪಲಾಗಿ ಹೀಗೆ ಬಿಟ್ಕೋಬೋದು. ಇಲ್ಲ ನೆಕ್ಸ್ಟ್ ಲೇಯರ್ ಹಾಕ್ಕೊಂಡು ಕುಚ್ಚು ಕೂಡ ಹಾಕ್ಕೊಂಡು ಬಿಟ್ಕೊಬೋದು. ನೋಡಿ ಇವಾಗ ನಾನು ಸೀರೆನ ಫ್ರಂಟಿಂದ ಹಾಕಿರೋದು, ಅದನ್ನೇ ಥ್ರೆಡ್ ಎಳೆದು ಬಿಟ್ಟಿದ್ವಲ್ಲ, ತಿರ್ಸ್ಕೊಳ್ಳಿ. ಬ್ಯಾಕ್ ಸೈಡ್ನ ತಿರ್ಸ್ಕೊಂಡು ಆ ಎಂಡಿಂಗ್ ಏನು ಲಾಸ್ಟಿಗೆ ಹಾಕಿದ್ವಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡಿ. ಆ ಕುಚ್ಚ ಮೇಲೆ ಒಂದು ಲೇಯರ್ ಇರುತ್ತಲ್ಲ, ಅಲ್ಲಿ ಗ್ಯಾಪ್ ಕಾಣುತ್ತೆ, ನಿಮಗೆ ಗೊತ್ತಾಗುತ್ತಲ್ಲ ಗ್ಯಾಪ್ ಕಾಣ್ತಾ ಇದೆಯಲ್ಲ, ಆ ಗ್ಯಾಪ್ ಮೇಲೆ ಸಿಂಗಲ್ ಚೈನ್ನ ಹಾಕ್ಕೊತ ಹೋಗಿ. ಸಿಂಗಲ್ ಚೈನ್ ಆ ಗ್ಯಾಪಿಗೆ ಹಾಕಬೇಕು. ಥ್ರೆಡ್ನ ಎಳ್ಕೊಂಡು ಒಂದು ಚೈನ್ನ ಹಾಕ್ಕೊಬೇಕು. ಈ ರೀತಿ ಗ್ಯಾಪ್ ಎಷ್ಟಿದೆ, ಒಂದು 4 ಬಂದಿರುತ್ತೆ. 4 ಟೈಮು ಅದೇ ರೀತಿ ಹಾಕ್ಕೊತ ಬೀಡ್ ಹತ್ರ ಹೋಗಬೇಕು. ನೀವು ಬೀಡ್ ತನಕ ಹೋಗಬೇಕಲ್ಲ, ಅಲ್ಲಿ ತನಕನೂ ಮತ್ತೊಂದು ಚೈನ್ ಹಾಕೋ ಬದಲು ಅದ್ರ ಮೇಲೆ ಲೇಯರ್ ಮೇಲೆ ಹಾಕ್ಕೊತ ಹೋಗಿ. ನೀಟಾಗಿ ಗ್ಯಾಪ್ ಕಾಣುತ್ತೆ ನೋಡಿ ನಿಮಗೆ. ಈ ಗ್ಯಾಪಲ್ಲಿ ಒಂದೊಂದೇ ಚೈನ್ನ ತಗೊಂಡು ನೀಟಾಗಿ 4 ಟೈಮ್ ನಾನು ಹಾಕಾಯ್ತು. ನೋಡಿ ಈ ರೀತಿ 4 ಟೈಮ್ ಹಾಕಾದ್ಮೇಲೆ ನಾವು ಬೀಡ್ ಹತ್ರ 2 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ವಲ್ಲ, ಅದು ನಮಗೆ ಇಲ್ಲಿ ಹೆಲ್ಪ್ ಆಗುತ್ತೆ. ಇಲ್ಲಿ ನಾವು 5 ಚೈನ್ನ ಹಾಕ್ಕೊಬೇಕು. ನೋಡಿ ನಾನು ಒಂದೊಂದೇ ಸಿಂಗಲ್ ಚೈನ್ನ ಹಾಕ್ಕೊತೀನಿ. 5 ಟೈಮ್ನ ಚೈನ್ನ ಹಾಕ್ಕೊಳ್ಳಿ. ಮೇಲ್ಗಡೆ ಆರ್ಚ್ ಬರುತ್ತಲ್ಲ ನಮಗೆ, ಅದು ಗ್ರೀನ್ ಕಲರಲ್ಲಿ ಹಾಕಬೇಕು. ಈ ರೀತಿ 5 ಟೈಮ್ ಚೈನ್ನ ಹಾಕ್ಬಿಟ್ಟು ನೆಕ್ಸ್ಟ್ ಎಲ್ಲಿ ಆ ಬೀಡ್ ಪಕ್ಕನೇ ಗ್ಯಾಪ್ ಇರುತ್ತೆ ಆ ಗ್ಯಾಪಿಗೆ ಹಾಕಿ ಲಾಕ್ ಮಾಡ್ಕೊಳೋದು. ಇದೇ ರೀತಿ 5 ಚೈನ್ ಹಾಕ್ಕೊತ ಕಂಟಿನ್ಯೂ ಮಾಡಿ ಅಷ್ಟೇ. ನೋಡಿ ಹಿಂಗೆ ಲಾಕ್ ಮಾಡಿಕೊಂಡು ಮತ್ತೆ 5 ಟೈಮು ಚೈನ್ ಹಾಕ್ಕೊಳ್ಳಿ. ನೋಡಿ ಆ ಗ್ಯಾಪ್ ಗೊತ್ತಾಗುತ್ತೆ ನಿಮಗೆ. ಗ್ಯಾಪಲ್ಲಿ ಮತ್ತೆ 5 ಚೈನ್ ಹಾಕ್ಕೊಳ್ಳಿ. 5 ಚೈನ್ ಹಾಕ್ಕೊಂಡು ಮತ್ತೆ ಬೀಡ್ ಪಕ್ಕನೇ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪಲ್ಲಿ ಲಾಕ್ ಮಾಡ್ಕೊಂಡ್ರೆ ಆಯಿತು. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ. ನೋಡಿ ಪೂರ್ತಿ ಕಂಪ್ಲೀಟ್ ಆಗಿದೆ. ಇದಕ್ಕೂ ನೀವು ಬೇಬಿ ಕುಚ್ಚನ್ನ ಹಾಕ್ಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ ನಾನು ಥ್ರೆಡ್ ತೆಗೆದು ಕಟ್ ಮಾಡಿಬಿಟ್ಟಿದ್ದೀನಿ. ಅಲ್ಲಿಗೆ ಆ ಕಲರ್ದು ಮುಗೀತು. ನೆಕ್ಸ್ಟ್ ಮತ್ತು ನಾವು ಗ್ರೀನ್ ಕಲರ್ ಥ್ರೆಡ್ನ ತೊಗೊಂಡು ಸ್ಟಾರ್ಟ್ ಮಾಡಬೇಕು. ನೋಡಿ ಈ ಥ್ರೆಡ್ ಎಲ್ಲಿಂದ, ಈ ಫ್ರಂಟ್ ಸೈಡಿಂದನೇ ಸ್ಟಾರ್ಟ್ ಮಾಡಿ. ನೋಡಿ ಎಷ್ಟು ನೀಟಾಗಿ ಕಾಣುತ್ತೆ. ಪುಟ್ಟದಾಗಿ ಬೇಬಿ ಕುಚ್ಚು ಹಾಕೋಬಿಟ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ ಮತ್ತೆ ಗ್ರೀನ್ ಕಲರ್ ಥ್ರೆಡ್ನ ತೊಗೊಳ್ಳಿ. 6 ಎಳೆ ಥ್ರೆಡ್ನ ತೊಗೊಂಡು ನೋಡಿ ಎಲ್ಲಿ ಲಾಕ್ ಮಾಡಿದ್ವಲ್ಲ, ಸ್ಟಾರ್ಟಿಂಗ್ ಎಂಡ್ ಮಾಡಿದ್ವಲ್ಲ ಅಲ್ಲಿಂದನೇ ಒಂದು ಲಾಕ್ ಹಾಕಿ ಥ್ರೆಡ್ನ ಲಾಕ್ ಮಾಡ್ಕೊಳ್ಳಿ ಫಸ್ಟು. ನೋಡಿ ಈ ರೀತಿ ಥ್ರೆಡ್ ಲಾಕ್ ಮಾಡಿಬಿಟ್ಟು ಸಿಂಗಲ್ ಚೈನ್ನ 2 ಸರಿ ಹಾಕಿ. ನೆಕ್ಸ್ಟ್ ಆರ್ಚ್ ಸ್ಟಾರ್ಟ್ ಮಾಡೋಕ್ಕಾಗಿ ಸಿಂಗಲ್ ಚೈನ್ 2 ಸರಿ ಹಾಕಿದ್ಮೇಲೆ ಈಗ ಆರ್ಚ್ ಸ್ಟಾರ್ಟ್ ಮಾಡಿಬಿಡಿ. ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಡಬಲ್ ಕ್ರೋಶೆನ ಮಾಡ್ಕೊಳ್ಳಿ. ಇದೇ ಡಬಲ್ ಕ್ರೋಶೆನ ನೀವೇನು 5 ಚೈನ್ ಬಿಟ್ಕೊಂಡು ಹಾಕ್ಕೊಂಡಿದ್ವಲ್ಲ ಅಲ್ಲಿಗೆ ನಾವು 9 ಕಂಬಗಳನ್ನ ಹಾಕೊತ ಹೋಗ್ಬೇಕು. ನೋಡಿ ಈ ರೀತಿ ನೀಡಲ್ ಮೇಲೆ ದಾರಾನ ತಗೊಳ್ಳಿ. ಪೂರ್ತಿ ಅದೇನಿದೆಯೋ ಅದು ಕಂಪ್ಲೀಟಾಗಿ 9 ಕಂಬ ಹಿಡಿಯುತ್ತೆ ನೀಟಾಗಿ. ಅದ್ರ ಮೇಲೆ ಜಾಸ್ತಿ ಹಾಕಬೇಡಿ, ಫೋಲ್ಡ್ ಆಗುತ್ತೆ ಅದು ಆರ್ಚು. ನೋಡಿ ಈ ರೀತಿ ಡಬಲ್ ಕ್ರೋಶೆನ ಮಾಡ್ಕೊತ ಹೋಗಿ. ಪೂರ್ತಿ ಡಬಲ್ ಕ್ರೋಶೆ ಹಾಕಿ ಕಂಪ್ಲೀಟ್ ಮಾಡಿ. ನೋಡಿ ಆ ಗ್ಯಾಪಲ್ಲಿ ನೀಟಾಗಿ 9 ಕಂಬಗಳು ಬರುತ್ತೆ. ನೀಟಾಗಿ ಎಣಿಸಿ ಹಾಕಿಬಿಡಿ. ಆವಾಗ ನೀಟಾಗಿ ಆರ್ಚ್ ಪುಟ್ಟದಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಆರ್ಚ್ಗಳನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಮನೇಲೇ ನನ್ನ ಸೀರೆಗಳಿಗೆ ಹಾಕಿ ಪ್ರಾಕ್ಟೀಸ್ ಮಾಡಿದ್ಮೇಲೆ ತುಂಬ ನೀಟಾಗಿ ಬರ್ತಾಯಿದೆ. ತುಂಬ ಖುಷಿ ಅನಿಸುತ್ತೆ. ನನ್ನ ಸೀರೆಗೆ ನಾನೇ ಕುಚ್ಚು ಹಾಕೋದ್ರಿಂದ ಮನೇಲಿರೋರು ಫ್ರೀ ಟೈಮಲ್ಲಿ ನೀಟಾಗಿ ಇದನ್ನು ಹಾಕ್ಕೊಳ್ಳಿ. ನಿಮಗೂ ತುಂಬಾ ಖುಷಿ ಅಂತ ಅನಿಸುತ್ತೆ, ಫೀಲ್ ಆಗುತ್ತೆ ನಾನು ಹಾಕಿರೋದು ಅಂತ ಹೇಳ್ಬಿಟ್ಟು. ನೋಡಿ ಈ ರೀತಿ ಆರ್ಚ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಪುಟ್ಟದಾಗಿ ಬಂದಿದೆ, ತುಂಬ ಚೆನ್ನಾಗಿ ಕಾಣುತ್ತೆ. ರಿಯಲಾಗಿ ನೋಡೋಕ್ಕಂತೂ ಇನ್ನೂ ಚೆನ್ನಾಗಿ ಕಾಣುತ್ತೆ. ಇದೇ ರೀತಿ ಆರ್ಚ್ನ ಗ್ಯಾಪ್ ಇಲ್ದೇ ಹಾಕ್ಕೊಂತ ಹೋಗ್ಬೇಕು. ನೆಕ್ಸ್ಟ್ ಕಂಬ ಬರುತ್ತಲ್ಲ, ನೆಕ್ಸ್ಟ್ ಕಂಬದಲ್ಲಿ ಒಂದು ಲಾಕ್ ಮಾಡ್ಕೊಳ್ಳಿ ಅಷ್ಟೇ. ಲಾಕ್ ಮಾಡಿಕೊಂಡು
ಸಿಂಗಲ್ ಲಾಕ್ನ ಮಾಡಿ ಸಿಂಗಲ್ ಒಂದು ಕ್ರೋಶೆನ ಮಾಡಿಕೊಂಡು ಮತ್ತೆ ನೋಡಿ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಸ್ಟಾರ್ಟ್ ಮಾಡಿ ಆರ್ಚನ್ನ ಪುಟ್ಟಾಗಿರೋ ಆರ್ಚ್ ಬರಬೇಕು ನೋಡಿ. ಈ ರೀತಿ ಡಬಲ್ ಕ್ರೋಶೆನ ಸ್ಟಾರ್ಟ್ ಮಾಡಿ ಒಂದು ಸಿಂಗಲ್ ಚೈನ್ ಹಾಕಿ ಲಾಕ್ ಮಾಡಿ ಅದನ್ನು ಆ ಡಿಸೈನ್ನ ಲಾಕ್ ಮಾಡಾದ ನಂತರನೇ ನೆಕ್ಸ್ಟ್ ಮತ್ತೆ ಒಂದು ಲೇಯರ್ ಇರುತ್ತಲ್ಲ ಅಲ್ಲಿಂದನೇ ಸ್ಟಾರ್ಟ್ ಮಾಡಿ ನೋಡಿ. ನೆಕ್ಸ್ಟ್ ಕಂಬ ಇದೆ ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲಿಂದನೇ ಸ್ಟಾರ್ಟ್ ಮಾಡಿ ಆ ಆರ್ಚಿಗೆ ಬೇಕು ನೋಡಿ ಈ ರೀತಿ ಡಬಲ್ ಕ್ರೋಶೆನ ಮಾಡ್ಕೊತ ಹೋಗಿ ನೋಡಿ. 9 ಕಂಬನ ಹಾಕೊತ ಹೋಗಿ ನೀಟಾಗಿ, ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಥ್ರೆಡ್ಡನ್ನು ಎಳೆದು ಹಾಕಬೇಡಿ, ನೀಟಾಗಿ ಅದಕ್ಕೆ ಎಷ್ಟು ಬೇಕೋ ಥ್ರೆಡ್ಡು ಅಷ್ಟರಲ್ಲೇ ಹಾಕಿ, ಆವಾಗ ವೇರಿಯೇಷನ್ ಆಗೋಲ್ಲ, ನೀಟಾಗಿ ಒಂದೇ ಲೈನಿಗೆ ಬರ್ತಾ ಹೋಗುತ್ತೆ ನೋಡಿ. ಈ ರೀತಿ ಎಲ್ಲೂ ಗ್ಯಾಪ್ ಕೊಡದೇ ಇರೋ ರೀತಿ ಡಬಲ್ ಕ್ರೋಶೆನ ಮಾಡ್ಕೊಳ್ಳಿ. 2 ಥ್ರೆಡ್ಡಿಗೆ ಒಂದ್ಸರಿ 2 ಥ್ರೆಡ್ಡಿಗೆ ಒಂದ್ಸತಿ ಹಾಕಿ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ಮತ್ತು ಅದೇ ರೀತಿಯೇ ನೀಟಾಗಿ ಆರ್ಚನ್ನ ಹಾಕ್ಕೊತ ಹೋಗಿ ನೆಕ್ಸ್ಟ್ ಲೈನ್ ಬರುತ್ತಲ್ಲ, ನೆಕ್ಸ್ಟ್ ಆರ್ಚ್ ಬರುತ್ತಲ್ಲ ಅಲ್ಲಿಗೆ ಒಂದು ಲಾಕ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಬೇಕು ನೀವು ನೋಡಿ. ಈ ರೀತಿ ಹಾಕ್ಕೊಳ್ಳಿ. ಕಂಪ್ಲೀಟ್ ಆದ ತಕ್ಷಣ ನೆಕ್ಸ್ಟ್ ಕಂಬಕ್ಕೆ ಒಂದು ಚೈನ್ ಹಾಕಿ ಆರ್ಚನ್ನ ಲಾಕ್ ಮಾಡಿ ಈ ರೀತಿ ನೋಡಿ. ಈ ರೀತಿ ಲಾಕ್ ಮಾಡ್ಕೊತ ಹೋಗಬೇಕು. ಮಧ್ಯ ಒಂದು ಆರ್ಚ್ ಬರುತ್ತೆ, ನೆಕ್ಸ್ಟ್ ಒಂದು ಕಂಬಕ್ಕೆ ಲಾಕ್ ಮಾಡ್ಕೊಬೇಕು ನೋಡಿ. ಈ ರೀತಿ ಲಾಕ್ ಮಾಡಿಕೊಂಡು ಆರ್ಚ್ನ ಹಾಕ್ಕೊತ ಹೋಗಿ ಒಂದು ಲೈನಿಗೆ ಲಾಕ್ ಮಾಡಬೇಕು, ಇನ್ನೊಂದು ಲೈನಿಗೆ ಆರ್ಚ್ ಹಾಕಬೇಕು. ಇದೇ ರೀತಿ ಎಲ್ಲೂ ಗ್ಯಾಪ್ ಇಲ್ಲದೆ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಳಿ. ನಾನು ಕಂಪ್ಲೀಟ್ ಆದಮೇಲೆ ನೋಡಿ ಈ ರೀತಿ ಕಾಣುತ್ತೆ, ನೀಟಾಗಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಇದಾದಮೇಲೆ ಮತ್ತೆ ಗ್ರೀನ್ ಥ್ರೆಡಲ್ಲೇ ಇನ್ನೊಂದು ಲೇಯರ್ ಬರುತ್ತೆ, ನೆಕ್ಸ್ಟ್ ಹಾಕಬೇಕಲ್ವ ನಾವು. ನೆಕ್ಸ್ಟ್ ಆರ್ಚಿಗೆ ಮತ್ತೊಂದು ಲೇಯರ್ ಬರ್ತಾ ಹೋಗುತ್ತೆ, ಗ್ರೀನ್ ಕಲರಲ್ಲೇ ತಗೊಳ್ಳಿ, ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ಲೇಯರ್ ಹಾಕಿ ಕೂಡ ಕುಚ್ಚು ಹಾಕಿ ಅದನ್ನು ಕೂಡ ಎಂಡ್ ಮಾಡ್ಕೋಬೋದು ನೀಟಾಗಿ ನೋಡಿ. ಮತ್ತೆ ಬ್ಯಾಕ್ ತಿರುಗಿಸ್ಕೊಳ್ಳಿ ನೋಡಿ. ಈ ರೀತಿ ತಿರುಗಿಸ್ಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡಿ ನೋಡಿ. ಈ ರೀತಿ ಸ್ಟಾರ್ಟ್ ಮಾಡಬೇಕು ನೋಡಿ. ಆರ್ಚ್ ಎಷ್ಟು ನೀಟಾಗಿ ಬಂದಿದೆ, ಇದು ಬ್ಯಾಕ್ ಸೈಡು. ಇಲ್ಲಿ ನಾವು 3 ಚೈನ್ನ ಹಾಕ್ಕೊಳ್ಳಿ. 3 ಚೈನ್ನ ಹಾಕ್ಕೊಂಡು ನೋಡಿ, ಅಲ್ಲಿ ಗ್ಯಾಪ್ ಗೊತ್ತಾಗುತ್ತಲ್ಲ, ಆ ಗ್ಯಾಪಲ್ಲಿ 4 ಗ್ಯಾಪ್ ಬಿಟ್ಟು ಅಲ್ಲಿ ಲಾಕ್ ಮಾಡ್ಕೊಳ್ಳಿ. 4 ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಆರ್ಚ್ ಏನಾಗಬೇಕು, ಈ ಆರ್ಚ್ ಮೇಲೆ ಬರಬೇಕಲ್ವ, ಹಾಗಾಗಿ ಅದ್ರ ಮಧ್ಯ ಮಿಡಲಲ್ಲಿ ಬರಬೇಕು, ಹಾಗಾಗಿ ಇಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. 4 ಚೈನ್ ಗ್ಯಾಪ್ ಕಾಣುತ್ತೆ ನಿಮಗಲ್ಲಿ, 4 ಚೈನ್ ಗ್ಯಾಪಲ್ಲಿ ಹಾಕಿ ಲಾಕ್ ಮಾಡಿ ಮತ್ತೆ ನೀವು 4 ಚೈನ್ನ ಹಾಕ್ಕೊಳ್ಳಿ, 4 ಅಥವಾ 5 ಚೈನ್ನ ಹಾಕ್ಕೊಳ್ಳಿ. 5 ಚೈನ್ನ ಹಾಕ್ಕೊಂಡು ಮತ್ತು ಈ ಸೈಡಿಂದ ಎಣಿಸ್ಬೇಕು ನೀವು, 4 ಟೈಮ್ಸ್ ಎಣಿಸಿ ಮತ್ತು ಈ 5 ಚೈನ್ ಹಾಕಿರ್ತೀವಲ್ಲ ಅದನ್ನು 4 ಟೈಮ್ ಎಣಿಸಿ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಒಂದು ಸಿಂಗಲ್ ಚೈನ್ನ ಹಾಕ್ಕೊಳ್ಳಿ ನೋಡಿ. ಈ ರೀತಿ ಸಿಂಗಲ್ ಚೈನ್ನ ಹಾಕ್ಕೊಳ್ಳಿ. ಮತ್ತು ನೆಕ್ಸ್ಟ್ 5 ಚೈನ್ ತಗೊಂತ ಕಂಟಿನ್ಯೂ ಮಾಡಿ ನೋಡಿ. ಈ ರೀತಿ ಆದಮೇಲೆ ಈಗ 5 ಚೈನ್ ಹಾಕ್ಕೊಳ್ಳಿ. 5 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ನಾನು ತೋರಿಸ್ತೀನಿ ಅದೇ ರೀತಿ. ಅದು ಮಧ್ಯ ಬರಬೇಕು, ಯಾಕೆ ಆರ್ಚ್ ಬರ್ತಾ ಹೋಗುತ್ತಲ್ಲ, ಹಾಗಾಗಿ ಮಧ್ಯ ಬರಬೇಕು. ಮತ್ತು 5 ಚೈನ್ನ ಹಾಕ್ಕೊಳ್ಳಿ. ಇಲ್ಲಿಂದ ನೀಟಾಗಿ ಇದೇ ರೀತಿ ನಾನು ಹಾಕ್ಕೊತ ಹೋಗಿ ನೋಡಿ. ಇಲ್ಲಿ ಕೂಡ ಕುಚ್ಚು ಹಾಕಿ ನೀವು ಎಂಡ್ ಮಾಡ್ಕೋಬೋದು. ಇಷ್ಟೇ ಸಾಕು ನನಗೆ ಸಿಂಪಲ್ಲಾಗಿ ಅಂತ ಹೇಳಿದ್ರೆ. ಇದ್ರ ಮೇಲೆ ನಾನು ಗ್ರ್ಯಾಂಡಾಗಿರಲಿ ಅಂತ ಇನ್ನೊಂದು ಆರ್ಚನ್ನ ಹಾಕ್ತಾಯಿದ್ದೀನಿ. 5 ಚೈನು ನೀಟಾಗಿ ಹಾಕಿದ್ರೆ ಎಲ್ಲೂ ನಮಗೆ ಸುಕ್ಕಾಗಲ್ಲ, ನೀಟಾಗಿ ಬರುತ್ತೆ. ಪೂರ್ತಿ ಇದೇ ರೀತಿ ಹಾಕಿ ಕಂಪ್ಲೀಟ್ ಮಾಡ್ಕೊಳ್ಳಿ. ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಪಿಂಕ್ ಕಲರ್ ಥ್ರೆಡ್ಡಲ್ಲಿ ನೆಕ್ಸ್ಟ್ ಆರ್ಚನ್ನ ಸ್ಟಾರ್ಟ್ ಮಾಡ್ತೀನಿ. ಇದು ಮಿಡಲ್ ಗ್ರೀನ್ ಬರುತ್ತೆ, ಹಾಗಾಗಿ ಈ ರೀತಿ ಕಾಣುತ್ತೆ ನೋಡಿ. ನೀಟಾಗಿ ಥ್ರೆಡ್ನೆಲ್ಲ ತೆಗೆದ್ಬಿಟ್ಟು ನಾಟ್ ಹಾಕ್ಬಿಟ್ಟು ನೀವು ಗ್ಲೂ ಹಾಕಿ ಸ್ಟಿಕ್ ಮಾಡಿಬಿಡಿ. ನೆಕ್ಸ್ಟ್ ಆರ್ಚಿಗೆಲ್ಲ ನಮಗೆ ಡಿಸ್ಟರ್ಬ್ ಆಗೋಲ್ಲ. ಈ ರೀತಿಯಾಗಿ ಕಾಣುತ್ತೆ ನೋಡಿ, ತುಂಬಾ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಕೂಡ ಕುಚ್ಚು ಹಾಕೊಂಡು ಎಂಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವ್ದಾದ್ರು ಸ್ಯಾರಿ ಇದ್ದರೆ ನೋಡಿ. ಲಾಸ್ಟ್ ಎಂಡಿಂಗ್ ಕೂಡ ತುಂಬ ನೀಟಾಗಿ ಬಂದಿದೆ, ತುಂಬ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ಪಿಂಕ್ ಕಲರ್ ಥ್ರೆಡ್ನ ತೊಗೊಳ್ಳಿ. ಪಿಂಕ್ ಕಲರ್ ಥ್ರೆಡ್ನ ತೊಗೊಂಡು ಸ್ಟಾರ್ಟಿಂಗ್ ನಾಟ್ ಹಾಕಿರ್ತೀವಲ್ಲ ಆ ನಾಟ್ ಮೇಲೆ ಒಂದು ನಾಟ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಥ್ರೆಡ್ನ ಲಾಕ್ ಮಾಡ್ಕೊಳ್ಳಿ. ಥ್ರೆಡ್ನ ಲಾಕ್ ಮಾಡಿಕೊಂಡು ಅಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು. ಕ್ರೋಶ ಮೇಲೆ 2 ಸತಿ ದಾರಾನ ಸುತ್ಕೊಳ್ಳಿ. ಇಲ್ಲಿ ನಾವು ತ್ರಿಬಲ್ ಕ್ರೋಶೆನ ಮಾಡ್ತಾಯಿದ್ದೀವಿ. ತ್ರಿಬಲ್ ಕ್ರೋಶೆನ ಮಾಡಬೇಕು ನೋಡಿ. ಈ ಆರ್ಚಿಂದನೇ ಸ್ಟಾರ್ಟ್ ಮಾಡಬೇಕು. ಈ ಆರ್ಚಿಂದನೇ ತ್ರಿಬಲ್ ಕ್ರೋಶೆನ ಹಾಕ್ಕೊತ ಹೋಗಿ ನೋಡಿ. ಈ ರೀತಿ ಥ್ರೆಡ್ ಮೇಲೆ 3 ಸತಿ ದಾರ ಬರಬೇಕು. ಈ ರೀತಿ ಬಂದಾಗ 2 ಸರಿ 1 2 ಸರಿ 1 2 ಸರಿ 1 3 ಸತಿ ಮಾಡ್ಕೊತೀವಲ್ಲ ಅದನ್ನೇ ನಾವು ತ್ರಿಬಲ್ ಕ್ರೋಶೆ ಅಂತೀವಿ ನೋಡಿ. 2 ಸತಿ 1 ಸತಿ ಮಾಡ್ಕೊಳ್ಳಿ, ಮತ್ತೆ 2 ದಾರನ 1 ಮಾಡ್ಕೊಳ್ಳಿ, ಮತ್ತೆ 2 ದಾರನ 1 ಮಾಡ್ಕೊಳ್ಳಿ. ಇದು ತ್ರಿಬಲ್ ಕ್ರೋಶೆ ಆಯಿತಾ. ತ್ರಿಬಲ್ ಕ್ರೋಶೆ ಆದಮೇಲೆ ಇದ್ರ ಮೇಲೆ ಪಿಕೌಟ್ನ ಮಾಡ್ಕೊಳೋದು ನೋಡಿ. 3 ಚೈನ್ನ ಹಾಕ್ಬಿಟ್ಟು ಆ ಕಂಬದ ಕೆಳಗೇ ಲಾಕ್ ಮಾಡ್ಕೋಬೋದು. ಕಂಬದ ಕೆಳಗೆ ನೀಡಲ್ ತೊಗೊಂಡೋಗಿ ಥ್ರೆಡ್ನ ತಂದು ಕ್ರೋಶ ಮೇಲೆ ಥ್ರೆಡ್ನ ತಂದು ಈಗ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡ್ರೆ ಇದು
ಪಿಕೋ ಆಗುತ್ತೆ ನೋಡಿ. ಈ ರೀತಿ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಆರ್ಚ್ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಕ್ರೋಶ ಮೇಲೆ 2 ಸತಿ ದಾರಾನ ಸುತ್ತಕೊಂಡು ತ್ರಿಬಲ್ ಕ್ರೋಶನ ಮಾಡ್ಕೊಳ್ಳಿ ನೋಡಿ. 2 ಥ್ರೆಡ್ನ ಒಂದು ಸತಿ ಮಾಡಿ ದಾರಾನ ತಗೊಳ್ಳಿ. ದಾರ ತಗೊಂಡು 3 ಚೈನ್ನ ಹಾಕ್ಕೊಳ್ಳಿ. 3 ಚೈನ್ನ ಹಾಕ್ಕೊಂಡು ಮತ್ತೆ ಆ ಕಂಬದ ಕೆಳಗಿಂದನೇ ಕ್ರೋಶ ಮೇಲೆ ಥ್ರೆಡ್ನ ತರಬೇಕು ನೋಡಿ. ಕಂಬದ ಕೆಳಗಿಂದನೇ ಥ್ರೆಡ್ನ ತಂದು 2 ಥ್ರೆಡ್ ಸೇರಿಸಿ ಒಂದು ಮಾಡ್ಕೊಳ್ಳಿ. ಅಲ್ಲಿಗೆ ಪಿಕ್ಔಟ್ ಆಗ್ತಾ ಹೋಗುತ್ತೆ ನೋಡಿ. ಮತ್ತು ಕ್ರೋಶ ಮೇಲೆ 2 ಸತಿ ದಾರ ತಗೊಂಡು ತ್ರಿಬಲ್ ಕ್ರೋಶೆನ ಮಾಡ್ಕೊತಾ ಹೋಗಿ. ಇದೇ ರೀತಿ ತ್ರಿಬಲ್ ಕ್ರೋಶೆನ ತುಂಬಾ ಚೆನ್ನಾಗಿ ಕಾಣುತ್ತೆ. ನೀಟಾಗಿ ಹಾಕ್ಕೊತ ಹೋದರೆ 9 ಕಂಬಗಳನ್ನ ಹಾಕ್ಕೊತ ಹೋಗಿ. ನಮಗೆ ಅದೇನು 5 ಚೈನ್ ಗ್ಯಾಪಲ್ಲಿ 9 ಕಂಬ ಬರುತ್ತೆ. ಯಾಕೆ ಮೇಲ್ಗಡೆ ಪಿಕ್ಔಟ್ ಬರೋದ್ರಿಂದ 9 ಕಂಬ ಅಷ್ಟೇ ಬರುತ್ತೆ ನೋಡಿ. ಈ ರೀತಿ ಹಾಕ್ಕೊಳ್ಳಿ. ಹೆಚ್ಚಾಗಿ ಬೀಡ್ ಯೂಸ್ ಮಾಡೋಕ್ಕಿಂತ ಈ ರೀತಿ ಡಿಸೈನ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಆಲ್ಮೋಸ್ಟ್ ಅಲ್ಲಿ ತುಂಬ ಕಾಸ್ಟ್ಲಿ ಸ್ಯಾರಿಗಳಿಗೆ ಬೀಡನ್ನ ಕಮ್ಮಿ ಮಾಡಿ. ಯಾಕೆ ಅಂದರೆ ಬೀಡ್ಗಳು ಕಲರ್ ಹೋಗುತ್ತೆ, ತುಂಬ ಲಾಂಗ್ ಟೈಮ್ ಎಲ್ಲ ಕಲರ್ ಬರಲ್ಲ. ನಾನು ಹಾಗೆ ಬೀಡ್ ತುಂಬ ಯೂಸ್ ಮಾಡಲ್ಲ. ತುಂಬ ಪ್ರೀಮಿಯಂ ಕ್ವಾಲಿಟಿ ಬೀಡ್ ಇದ್ದರೆ ಯೂಸ್ ಮಾಡಿ. ನಾನು ಹೆಚ್ಚಾಗಿ ತುಂಬ ಪ್ರೀಮಿಯಂ ಕ್ವಾಲಿಟಿ ಬೀಡನ್ನೇ ತರೋದು. ಲೋಕಲ್ ಬೀಡನ್ನ ಹಾಕಲೇಬೇಡಿ, ಕಲರ್ ಹೋಗ್ಬಿಡುತ್ತೆ. ಆಮೇಲೆ ಕುಚ್ಚು ಚೆನ್ನಾಗಿ ಕಾಣಲ್ಲ, ಕಟ್ ಮಾಡಿ ತೆಗಿಬೇಕಾಗುತ್ತೆ. ಅಥವಾ ಸ್ಯಾರಿ ಚೆನ್ನಾಗಿರುತ್ತೆ, ಬೀಡೆಲ್ಲ ಕಲರ್ಸ್ ಪೇಡ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ಆಲ್ಮೋಸ್ಟ್ ಅಲ್ಲೂ ಇದೇ ರೀತಿ ಡಿಸೈನ್ಗಳು ಬೀಡ್ ಇಲ್ಲದೇ ಇರೋದೇ ನನಗೆ ತುಂಬ ಇಷ್ಟ ಆಗುತ್ತೆ. ನಾನು ಹಾಗೆ ಬೀಡ್ ತುಂಬ ಕಮ್ಮಿ ಯೂಸ್ ಮಾಡ್ತೀನಿ. ಎಲ್ಲೋ ರೇರು ತುಂಬ ಜಾಸ್ತಿ ಬೀಡ್ ಹಾಕಿ ಯೂಸ್ ಮಾಡೋದು ನೋಡಿ. ಆ ಗ್ಯಾಪಲ್ಲಿ ನೀಟಾಗಿ ಪಿಕ್ಔಟ್ನ ಮಾಡ್ಕೊಳ್ಳಿ. ತುಂಬ ನೀಟಾಗಿ ಬರುತ್ತೆ. ಬೀಡೇ ಬೇಡ ಇಂಥ ಡಿಸೈನ್ಗಳಿಗೆ. ಬರೀ ಈ ಆರ್ಚನ್ನೇ ಹಾಕ್ಬಿಟ್ಟು ನಾವು ಡಿಸೈನ್ನ ಮಾಡ್ಬೋದು, ಆವಾಗೂ ಚೆನ್ನಾಗಿ ಕಾಣುತ್ತೆ. ಈ ಆರ್ಚ್ ಹಾಕಿ ಮಧ್ಯ ಗ್ಯಾಪ್ ಕೊಟ್ಟು ಕುಚ್ಚು ಕೂಡ ಹಾಕೋಬೋದು. ನಾನು ಇದೇ ರೀತಿ ನೋಡಿ ಡಿಸೈನ್ ಮಾಡಿ ಹಾಕಿದ್ದೀನಿ ವಿಡಿಯೋ, ಅದನ್ನು ನೋಡಿ. ತುಂಬ ಚೆನ್ನಾಗಿ ಕಾಣುತ್ತೆ ಬರೀ ಇದೇ ಡಿಸೈನ್ ಹಾಕ್ಕೊತ ಹೋದರೆ. ನೆಕ್ಸ್ಟ್ ಈ ಆರ್ಚನ್ನ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಇದೇ ರೀತಿ ಹಾಕ್ಬಿಟ್ಟು ಪೂರ್ತಿ 9 ಕಂಬ ಹಾಕಾದ್ಮೇಲೆ ಎಲ್ಲಿ ಲಾಕ್ ಇರುತ್ತೋ ಅದ್ರ ಮೇಲೆ ನಾವು ಆರ್ಚನ್ನ ಲಾಕ್ ಮಾಡಿಬಿಡಿ. ಏನು ಚೈನ್ ಹಾಕೋ ಅವಶ್ಯಕತೆ ಇಲ್ಲ. ಪೂರ್ತಿ ಅದೇನು ಆರ್ಚ್ ಕಂಪ್ಲೀಟ್ ಆದಮೇಲೆ ಅಲ್ಲಿ ಹಾಕಿ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟಿಂದ ಮತ್ತೆ ನಾವು ಸ್ಟಾರ್ಟ್ ಮಾಡಬೇಕು. ನೆಕ್ಸ್ಟ್ ಕುಚ್ಚು ಹಾಕಲಿಕ್ಕೆ ಬಿಡಬೇಕು. ಆ ಕಂಬದ ಮೇಲೆ ನಾವು ಒಂದು 4 ಚೈನ್ನ ಸಿಂಗಲ್ ಚೈನ್ನ ಹಾಕ್ಕೊತಾ ಹೋಗಿ. ಅದ್ರ ಮೇಲೆ ಸಿಂಗಲ್ ಕ್ರೋಶ ಮಾಡ್ಕೊತಾ ಹೋಗಿ. ಇದೇ ರೀತಿ ಅಲ್ಲಿ ಕುಚ್ಚು ಬರ್ತಾ ಹೋಗುತ್ತೆ. ನೆಕ್ಸ್ಟು ಮತ್ತೆ ನಾವು ಆರ್ಚನ್ನ ಸ್ಟಾರ್ಟ್ ಮಾಡಬೇಕು. ಎಲ್ಲಿ ಹಾಕಿರ್ತೀವಲ್ಲ ಲಾಕು, ಅದ್ರ ಮೇಲೆ ಲಾಕ್ ಹಾಕ್ಕೊಬೇಕು. ಅಲ್ಲಿ 4 ಟೈಮು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. 4 ಟೈಮ್ ಆದ ನಂತರ ಮತ್ತೆ ಅಲ್ಲಿಂದನೇ ನಾವು ಆರ್ಚ್ ಸ್ಟಾರ್ಟ್ ಮಾಡಲಿಕ್ಕೆ ಎಲ್ಲಿ ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ ಮೇಲೆ ಒಂದು ಲಾಕ್ನ ಹಾಕ್ಕೊಳ್ಳಿ. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಬೇಕು. ಮಧ್ಯ ಕುಚ್ಚು ಹಾಕಕ್ಕೆ ಬಿಡಬೇಕು. ನೆಕ್ಸ್ಟ್ ಆರ್ಚನ್ನ ಇದೇ ರೀತಿ ಹಾಕ್ಕೊತಾ ಹೋಗಬೇಕು. ಭಾಳ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಇದೇ ರೀತಿ ಆರ್ಚ್ಗಳನ್ನ ಹಾಕ್ಕೊತಾ ಹೋದರೆ ನೀಟಾಗಿ ಬರುತ್ತೆ. 9 ಕಂಬಗಳನ್ನ ಹಾಕಿ, ಜಾಸ್ತಿ ಹಾಕಬೇಡಿ, ಆರ್ಚ್ ತುಂಬ ಬೇಗ ಮಡಚುತ್ತೆ. ಇದೇ ರೀತಿ ಒಂದು ಗ್ಯಾಪ್ ಬರಬೇಕು, ಒಂದು ಆರ್ಚ್ ಬರಬೇಕು. ಫುಲ್ ಕಂಟಿನ್ಯೂ ಮಾಡ್ಕೊಳ್ಳಿ. ಕಂಟಿನ್ಯೂ ಆದಮೇಲೆ ಈ ರೀತಿ ಕಾಣುತ್ತೆ ನೋಡಿ. ನಾನು 3 ಆರ್ಚ್ನ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. 3 ಲೇಯರು ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಲೈಟಾಗಿ ಬೀಡ್ ಯೂಸ್ ಮಾಡೋದ್ರಿಂದನೂ ಚೆನ್ನಾಗಿ ಕಾಣುತ್ತೆ ನೋಡಿ. ಈ ರೀತಿ ಕಾಣುತ್ತೆ. ಪೂರ್ತಿ ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳಿ ನೋಡಿ. ಮಧ್ಯ ಕುಚ್ಚು ಹಾಕ್ಲಿಕ್ಕೆ ಬರುತ್ತೆ. 2 ಆರ್ಚ್ ಮಧ್ಯೆ ಒಂದು ಆರ್ಚ್ ಬರ್ತಾ ಹೋಗುತ್ತೆ. ಎಲ್ಲೂ ಜಾಸ್ತಿ ಚೈನ್ಗಳನ್ನ ಹಾಕಬೇಡಿ. ಹೆಚ್ಚಾಗಿ ನಾವು ಎಲ್ಲಿ ಜಾಸ್ತಿ ಚೈನ್ ಹಾಕ್ತೀವೋ, ಟೈಟಾಗಿ ಹಾಕ್ತೀವೋ, ಅದೇ ಪೂರ್ತಿ ಕುಚ್ಚು ಮುಳ್ಟ್ಬಿಡುತ್ತೆ ಅಥವಾ ಮಡಚೋ ಥರ ಆಗುತ್ತೆ. ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣುತ್ತೆ ನೋಡಿ. ನಾನು ಕುಚ್ಚು ಹಾಕೊಂಡ್ಮೇಲೆ ನಾನು ಸ್ಯಾರಿ ಉಟ್ಬಿಟ್ಟಿದ್ದೆ, ಅಷ್ಟರ ಮೇಲೆ ವಿಡಿಯೋ ಮಾಡಿರೋದು. ಹಂಗಾಗಿ ಕುಚ್ಚೆಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ. ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ನನಗೆ ತುಂಬ ಇಷ್ಟ ಸ್ವಲ್ಪ ಲೆಂತಾಗಿರೋ ಕುಚ್ಚನ್ನ ಹಾಕೋಣಕ್ಕೆ. ಹಾಗಾಗಿ 2-3 ಡಿಸೈನ್ ಟ್ರೈ ಮಾಡ್ತಾ ಇರ್ತೀನಿ. ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್ ವಿಡಿಯೋಸ್. ಸಿ ಯು ಸೂನ್.